ಪಂಡಿತ್ರೆ, ಮಕರ ರಾಶಿಯವರ ಶುಭ ಫಲಗಳು ಹೇಗಿದೆ? ಮಕರ ರಾಶಿಯವರಿಗೆ ಈ ವರ್ಷ ಹೊಸದಾದಂತಹ ಅನುಭವಗಳು ಸಾಧ್ಯವಾಗ್ತದೆ. ಅವರಿಗೆ ಭೂಮಿಯನ್ನು ಖರೀದಿ ಮಾಡುವಂತಹ ಮನಸ್ಸು ಹೇಳ್ತಕ್ಕಂಥದ್ದು ಬರಬಹುದು, ಅಥವಾ ಆರ್ಥಿಕವಾಗಿ ಸಮರ್ಥರಿದ್ದರೆ ಹೊಸದಾದಂತಹ ಭೂಮಿಯನ್ನು ಮನೆಯನ್ನು ಖರೀದಿ ಮಾಡುವಂತಹ ಒಂದು ಯೋಗವೂ ಸಹ ಇದೆ. ಸಂಶೋಧನೆಯ ವಿಷಯದಲ್ಲಿ ಪ್ರಯೋಗಾಲಯದಲ್ಲಿ ಕೆಲಸವನ್ನು ಮಾಡ್ತಕ್ಕಂಥವರಿಗೆ ಈ ವರ್ಷ ಉತ್ತಮವಾದಂತಹ ಫಲ ಹೇಳ್ತಕ್ಕಂಥದ್ದಿದೆ. ಇನ್ನು ಯಾರಾದರೂ ಮಕರ ರಾಶಿಯಲ್ಲಿ ಹುಟ್ಟಿ ಸಂತಾನದ ಬಗ್ಗೆ ಅಪೇಕ್ಷೆಯನ್ನು ಹೊತ್ತು ಬಹಳ ದಿನದಿಂದ ಸಂತಾನ ಇಲ್ಲ ಅಂತ ಹೇಳಿ ಕೊರಗ್ತಾ ಇದ್ದವರಿದ್ದರೆ ಈ ವರ್ಷ ಅವರಿಗೆ ಸಂತತಿಯ ಯೋಗವೂ ಸಹ ಬರಬಹುದು. ಕೋರ್ಟು ಕಚೇರಿ ವ್ಯಾಜ್ಯಗಳಲ್ಲಿ ಸಿಲುಕಿರ್ತಕ್ಕಂಥವರಿಗೆ ಈ ವರ್ಷ ಸ್ವಲ್ಪ ಪ್ರಮಾಣದ ಚೇತರಿಕೆ ಹೇಳ್ತಕ್ಕಂಥದ್ದಾಗ್ತದೆ. ಅಧ್ಯಾಪನಾ ವೃತ್ತಿಯಲ್ಲಿ ಯಾರಾದರೂ ತೊಡಗಿಸ್ಕೊಂಡಂಥವರಿದ್ದರೆ ಅವರಿಗೆ ಆ ಅಧ್ಯಾಪನಾ ವೃತ್ತಿಯಲ್ಲಿ ಮುನ್ನಡೆ ಹೇಳ್ತಕ್ಕಂಥದ್ದು, ಅಂದರೆ ಮುಂಬಡ್ತಿ ಹೇಳ್ತಕ್ಕಂಥದ್ದಾಗುವಂತಹ ಲಕ್ಷಣಗಳಿದೆ. ಹಾಗೆ ಅರ್ಧಕ್ಕೆ ನಿಂತಂಥ ಯಾವ್ಯಾವ ಕಾರ್ಯಗಳಿದೆಯೋ ಅದೆಲ್ಲವೂ ಸಹ ಈ ವರ್ಷದ ಅಂತ್ಯದಲ್ಲಿ ಸುಗಮವಾಗಿ ಮುನ್ನಡೆಯಲಿಕ್ಕಿದೆ. ಮನೆಯಲ್ಲಿ ಕುಟುಂಬದಲ್ಲಿ ಸಂತೋಷ ಹೇಳ್ತಕ್ಕಂಥದ್ದು ನೆಲೆ ಮಾಡಲಿಕ್ಕಿದೆ. ಮನೆಯಲ್ಲಿ ಮಂಗಲದ ಕಾರ್ಯಗಳು ಸಹ ನಿರ್ವಿಘ್ನವಾಗಿ ನೆರವೇರುವಂತಹ ಒಂದು ದಿವಸ ಹೇಳ್ತಕ್ಕಂಥದ್ದು ಎದುರಾಗಲಿಕ್ಕಿದೆ. ಷೇರು ವ್ಯವಹಾರವನ್ನು ಮಾಡುವಂಥವರಿಗೆ ಅಥವಾ ಹೊಸತಾಗಿ ಷೇರು ಮಾರುಕಟ್ಟೆಯಲ್ಲಿ ಹಣವನ್ನು ತೊಡಗಿಸುವಂಥವರಿಗೆ ಈ ವರ್ಷ ತುಂಬ ಉತ್ತಮವಾದಂತಹ ಫಲ ಹೇಳ್ತಕ್ಕಂಥದ್ದಿದೆ. ಅವರೂ ಸಹ ಆಂಜನೇಯನ ಆರಾಧನೆಯನ್ನು ಮಾಡುವ ಮುಖಾಂತರವಾಗಿ ಇನ್ನಷ್ಟು ಉತ್ಕೃಷ್ಟವಾದಂತಹ ಫಲವನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ.